ಲಾಸ್ಟ್ ವಿಡಿಯೋ ನೋಡಿದ್ರಲ್ವ, ದೇವ್ರಿಗೆಲ್ಲ ಸ್ಯಾರಿ ಉಡಿಸ್ತಾ ಇದ್ದಿದ್ದು. ಅದು ಉಡಿಸಿ ರೆಡಿ ಮಾಡೋಷ್ಟರಲ್ಲಿ 3:30ನೇ ಆಯಿತು. ಆಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಬಂದು ಪ್ರಸಾದಗಳೆಲ್ಲ ಮಾಡಿಕೊಂಡು ಆಮೇಲೆ ಇಲ್ಲಿ ದೇವ್ರನ್ನೆಲ್ಲ ರೆಡಿ ಮಾಡಿಕೊಂಡು ಕಳ್ಸಿಗೆ ಚೊಂಬಕ್ಕೆ ಏನೇನು ಹಾಕ್ಬೇಕು ಅದನ್ನೆಲ್ಲ ಹಾಕಿ ತೆಂಗಿನಕಾಯಿ ಅಕ್ಕಿ ಮುಖವಾಡ ಇಟ್ಟು ಆಮೇಲೆ ಹೂವು ಎಲ್ಲ ಕೂಡ ಹಾಕ್ಕೊತಾ ಇದ್ದೀವಿ. ಇದನ್ನೆಲ್ಲ ಕೂಡ ಫುಲ್ ವಿಡಿಯೋ ಮಾಡಿದ್ದೀನಿ, ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ನಾನು ಯೂಟ್ಯೂಬ್ ಚಾನಲಲ್ಲಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ನಾನು ನೀಟಾಗಿ ಹೊಲ್ದಿದ್ದೆ ಪರ್ಪಲ್ ಹೂವು ವೈಟ್ ಹೂವು ಹಾಕಿ ಅದನ್ನು ಕೂಡ ಇಟ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಹೋದ ವರ್ಷ ಕೂಡ ಈ ಥರನೇ ಇಟ್ಟಿದ್ದೆ. ಹೂವಾರ ಆರೆಂಜ್ ಕಲರ್ ಸ್ಯಾರಿ, ವೈಟ್ ಸ್ಟೋನ್ ಜ್ಯುವೆಲ್ರಿ ಎಲ್ಲ ಸಕ್ಕದಾಗಿ ಕಾಣ್ತಾ ಇತ್ತು. ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ವಿ ನಮ್ಮ ಮೋಕ್ಷಿತಾಗೆ ಸುಬ್ಬು ಅವ್ರಿಗೆ. ಅವ್ರು ಸ್ವಲ್ಪ ಲೇಟಾಗಿ ಫ್ರೆಶ್ ಅಪ್ ಆಗೋಕ್ಕೆ ಹೋದ್ರು. ನಾನು ಅಂದ್ಕೊಂಡಿದ್ದು 5:30 ಪೂಜೆ ಕಂಪ್ಲೀಟ್ ಮಾಡೋಣ ಅಂದ್ರೆ ಅದು ಈ ಸಲ ಸ್ವಲ್ಪ 7:30 ಆಯಿತು. 7:30ಗೂ ಒಳ್ಳೆ ಮುಹೂರ್ತ ಇತ್ತು ಅಂತೇಳ್ಬಿಟ್ಟು ಅವಾಗ ಮಾಡ್ಕೊತಾ ಇದ್ದೀವಿ. ಇಲ್ಲೆಲ್ಲ ದೀಪ ಅಂಟಿಸಿ ಸುಬ್ಬು ಜಂಜ್ವಾರ ಚೇಂಜ್ ಮಾಡಿಕೊಂಡು ಇವಾಗ ಪೂಜೆ ಮಾಡೋದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಥರ ಇಟ್ಕೊಂಡಿದ್ದೆಲ್ಲ ಸಿಂಪಲ್ಲಾಗಿ ಒಂದು 5 ವೆರೈಟಿ ಆಫ್ ಪ್ರಸಾದ ಮಾಡಿದ್ದೆ ನಾನಿಲ್ಲಿ ಪೂಜೆ ಮಾಡ್ಕೊತಾ ಇದ್ವಿ. ಪ್ರಸಾದ ಬಂದು ಪಾಯಸ ಮತ್ತು ಪುಳೋಗ್ರಿ ಮತ್ತು ಚಿತ್ರಾನ್ನ, ಮೊಸರನ್ನ ಮತ್ತು ಕಳ್ಳೆ ಇಟ್ಕೊಂಡು ಆಮೇಲೆ ಇಲ್ಲಿ ಬಂದು ಮಂತ್ರಗಳು ಸ್ಟಾರ್ಟ್ ಮಾಡಿದ್ವಿ. ಕುಂಕುಮಾರ್ಚನೆ ಮತ್ತು ನಾರ್ಮಲ್ ಮಂತ್ರಗಳೆಲ್ಲ ಹೇಳ್ಕೊಂಡು ಕಂಪ್ಲೀಟ್ ಮಾಡಾದ್ಮೇಲೆ ಇಲ್ಲಿ ಅಕ್ಷಂತೆ ಹೂವು ಹಾಕಿ ಇವ್ರಿಗೆ ನಮಸ್ಕಾರ ಮಾಡ್ಕೊತಾ ಇದ್ದೀವಿ. ಇಲ್ಲಿ ಕುಂಕುಮಾರ್ಚನೆ ಮಾಡಿರ್ತೀವಲ್ವ, ಆ ಕುಂಕುಮನೆಲ್ಲ ಇಟ್ಕೊಂಡು ಎಲ್ಲರಿಗೂ ಇಟ್ಟು ಆಮೇಲೆ ಮೋಕ್ಷಿತಾಗೂ ಇಟ್ಟು ಆಮೇಲೆ ನಾನು ಇಟ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೈಗೆಲ್ಲ ಕಟ್ಕೊಂಡು ಮತ್ತು ಇಲ್ಲಿ ಆರತಿ ಕೊಡ್ತಾಯಿದ್ದಾರೆ ಸುಬ್ಬು ಅವರು. ಆರತಿ ಎಲ್ಲ ತೊಗೊಂಡು ಪೂಜೆನ ಕಂಪ್ಲೀಟ್ ಮಾಡಿ ಆಮೇಲೆ ಹೋಗಿ ಆಚೆ ಎಲ್ಲ ಕರ್ಪೂರ ಅಂಟಿಸಿ ನಮಸ್ಕಾರ ಮಾಡ್ಕೊತಾರೆ ಸೂರ್ಯ ದೇವರಿಗೆ. ಆಮೇಲೆ ಇಲ್ಲಿ ಆಚೆ ಕೂಡ ನಮಸ್ಕಾರ ಮಾಡಿಕೊಂಡು ಇಲ್ಲಿ ನಾನು ಯಾವ ಥರ ರೆಡಿ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ.